ದಿನ 9 ಪರಶುರಾಮನ ಭೇಟಿ ಮತ್ತು ರಾಮನ ಮಹಿಮೆ. ಸೀತಾರಾಮರ ವಿವಾಹ ಮಹೋತ್ಸವ ಭವ್ಯವಾಗಿ ನೆರವೇರಿದ ನಂತರ ಅಯೋಧ್ಯೆಯತ್ತ ಹಿಂತಿರುಗುವ ಪ್ರಯಾಣ ಆರಂಭವಾಗುತ್ತದೆ. ರಾಜ ದಶರಥರು, ರಾಮ, ಸೀತಾ, ಲಕ್ಷ್ಮಣ ಮತ್ತು ಇತರರು ಸಂತೋಷದಿಂದ ಸಾಗುತ್ತಿರುವಾಗ ಅಕಸ್ಮಾತ್ ಪ್ರಕೃತಿ ಬದಲಾಗುತ್ತದೆ. ಗಾಳಿ ಜೋರಾಗಿ ಬೀಸುತ್ತದೆ. ಆಕಾಶ ಮಿಂಚಿನಿಂದ ತುಂಬುತ್ತದೆ. ಭೂಮಿ ಕಂಪಿಸುತ್ತದೆ. ಈ ವಿಚಿತ್ರ ಘಟನೆಗೆ ಎಲ್ಲರೂ ಆಶ್ಚರ್ಯಪಡುತ್ತಿರುವಾಗ ಅಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಭಯಂಕರ ತೇಜಸ್ಸಿನ ಮಹರ್ಷಿ ಪರಶುರಾಮರು. ಅವರ ಕೋಪ ಭಾರಿಯಾಗಿರುತ್ತದೆ. ಅವರು ರಾಮನತ್ತ ಕಣ್ಣು ಹಾಯಿಸಿ ಮಾತನಾಡುತ್ತಾರೆ. ನೀನು ಶಿವಧನುಸ್ಸನ್ನು ಮುರಿದವನೇ? ಅದು ನನ್ನ ಆರಾಧ್ಯದ ಧನುಸ್ಸು. ನಿನ್ನ ಶಕ್ತಿಯನ್ನು ನನಗೆ ತೋರಿಸು. ಈ ಮಾತುಗಳನ್ನು ಕೇಳಿ ದಶರಥ ಮಹಾರಾಜರು ಭಯಪಡುತ್ತಾರೆ. ತಮ್ಮ ಮಗನಿಗೆ ಅಪಾಯವಾಗಬಹುದು ಎಂದು ಯೋಚಿಸುತ್ತಾರೆ. ಆದರೆ ರಾಮನು ಸಂಪೂರ್ಣ ಶಾಂತವಾಗಿರುತ್ತಾನೆ. ಪರಶುರಾಮನು ತಮ್ಮ ಕೈಯಲ್ಲಿದ್ದ ವಿಷ್ಣುಧನುಸ್ಸನ್ನು ರಾಮನಿಗೆ ನೀಡುತ್ತಾನೆ. ಇದನ್ನು ಬಿಗಿದು ನಿನ್ನ ಶಕ್ತಿಯನ್ನು ತೋರಿಸು. ರಾಮನು ಅದನ್ನು ಗೌರವದಿಂದ ಸ್ವೀಕರಿಸಿ ಸುಲಭವಾಗಿ ಧನುಸ್ಸನ್ನು ಬಿಗಿದು ಬಾಣವನ್ನು ಹಾರಿಸುತ್ತಾನೆ. ಆ ಕ್ಷಣದಲ್ಲಿ ಒಂದು ಅದ್ಭುತ ಸಂಗತಿ ನಡೆಯುತ್ತದೆ. ಪರಶುರಾಮನ ತೇಜಸ್ಸು ನಿಧಾನವಾಗಿ ಕಡಿಮೆಯಾಗುತ್ತದೆ. ಅವರಿಗೆ ಸತ್ಯ ತಿಳಿದುಬರುತ್ತದೆ. ಈ ರಾಮನು ಸಾಮಾನ್ಯ ಮಾನವನಲ್ಲ. ಇವನೇ ಶ್ರೀಮಹಾವಿಷ್ಣುವಿನ ಅವತಾರ. ಪರಶುರಾಮನು ತನ್ನ ಅಹಂಕಾರವನ್ನು ತ್ಯಜಿಸಿ ರಾಮನಿಗೆ ನಮಸ್ಕರಿಸುತ್ತಾನೆ. ನಿನ್ನ ಮಹಿಮೆ ನನಗೆ ತಿಳಿಯಿತು. ನೀನೇ ಪರಮಾತ್ಮ. ನಾನು ತಪ್ಪಿದ್ದೇನೆ. ಅವರು ತಮ್ಮ ಶಕ್ತಿಯನ್ನು ರಾಮನಿಗೆ ಅರ್ಪಿಸಿ ಮತ್ತೆ ತಪಸ್ಸಿಗೆ ಹಿಂತಿರುಗುತ್ತಾರೆ. ಈ ಘಟನೆಯ ಸಂದೇಶ: ಕೋಪಕ್ಕಿಂತ ಶಾಂತಿ ದೊಡ್ಡದು. ಅಹಂಕಾರವನ್ನು ತ್ಯಜಿಸಿದಾಗ ಸತ್ಯ ಕಾಣಿಸುತ್ತದೆ. ದೇವರ ಮಹಿಮೆ ಯಾವಾಗಲೂ ಶಾಂತಿಯಲ್ಲಿ ಕಾಣಿಸುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ.